ಡೈರೆಕ್ಟ್ರು ಎಲ್ಲೋ ಯಾರೋ ಕರೆದ್ರು ಅಂತೇಳಿ ಹೋಗ್ತಾರೆ. ಅವರು 2 hours ಬರೋದೇ ಇಲ್ಲ ಇವರು ನಿರ್ದೇಶಕರು. ಇವರು ಎದ್ದು ಹೊರಗಡೆ ಬರಬಾರ್ದ, ಬಂದಿಲ್ಲ, ಅಲ್ಲೇ ನೀರಲ್ಲೇ ನಿಂತಿದ್ದಾರೆ. ಅದು ಕೊರೆಯೋ ಚಳಿನಲ್ಲಿ ತಣ್ಣಗಿರೋ ನೀರು ಎಲ್ಲ ಇದೆಲ್ಲ ಕೈಕಾಲೆಲ್ಲ ಮರಗಟ್ಟಿ ಆಗಿರುತ್ತೆ ಅವ್ರಿಗೆ. ಅದು ಪಾಪ ಅವರು ಏನು ಬೇಜಾರು ಮಾಡ್ಕೊಳ್ಳಲ್ಲ ರಾಜ್ಕುಮಾರ್. ಸರ್, ಈಗ ಬಂಗಾರದ ಮನುಷ್ಯ ವಿಸ್ತೃತ ಮುದ್ರಣವನ್ನು ಕಾಣ್ತಾ ಇದೆ. ಅದು ಸಾಕಷ್ಟು ಮುದ್ರಣ ಕಂಡಿದೆ. ಈಗ ಒಂದು ವಿಸ್ತೃತ ಮುದ್ರಣವನ್ನು ಕಾಣ್ತಾ ಇದೆ ಮತ್ತು ಒಂದು ಬೃಹತ್ ಗ್ರಂಥವಾಗಿ ಇದನ್ನು ನೀವು ಬೆಳೆಸ್ತಾ ಇದ್ದೀರಾ. ಈ ವಿಸ್ತೃತ ಮುದ್ರಣದ ಬಗ್ಗೆ ಹೇಳಿ ಸರ್, ಏನಿದೆ ಅಂತ. ಸರ್, ಇದು ಈ ಬಂಗಾರದ ಮನುಷ್ಯ ನನಗೇನು ಅಂತ ಒಂದು ಐಡಿಯಾ ಇರಲಿಲ್ಲ ಮೊದಲು. ಇದನ್ನೇ ಮರುಮುದ್ರಣ ಮಾಡೋವಂಥ ಒಂದು ವಿಚಾರ ಬಂತು. ನಮ್ಮ ಮೈಸೂರಿನ ಸ್ನೇಹಿತ ಮಹೇಶ್ ಅವರು ಇದನ್ನೊಂದು ಮರುಮುದ್ರಣ ಮಾಡೋಣ, ಈಗ ಎಲ್ಲಿ ಸಿಗ್ತಾಯಿಲ್ಲ, ಕಾಪಿ ಸಿಗ್ತಾಯಿಲ್ಲ, ಭಾಳ 10 ವರ್ಷ ಆಗೋಗಿದೆ. 10 ವರ್ಷಕ್ಕೂ ನಮ್ಮ ಮೇಲೆ ಜಾಸ್ತಿನೇ ಆಯಿತು. 20 ವರ್ಷ ಆಗ್ತಾ ಬಂತು. 2026ಕ್ಕೆ ಅದೇ 2005ರಲ್ಲಿ ಆಗಿದೆ, 2006ರಲ್ಲಿ ಆಗಿದೆ ಅಂತೇಳಿ ಹೇಳಿದರು. ನಾನು ಇದನ್ನು ಇಟ್ಕೊಂಡು ಕೂತ್ಕೊಂಡಾಗ ನನಗೆ ಕೆಲವು ಮಾರ್ಪಾಡು ಮಾಡಬೇಕು ಅಂತ ಬಂತು. ನನಗೆ ಈ ಮಂಜುನಾಥ್ ಅವರು, ನಮ್ಮ ಹರಿಹರಪುರ ಮಂಜುನಾಥ್ ಅವರು ಒಂದು ಎಪಿಸೋಡ್ ಮಾಡಿದರು ನನ್ನ ಬಂಗಾರದ ಮನುಷ್ಯದ ಬಗ್ಗೆ. ಸ್ವಲ್ಪ ಅಲ್ಲಿ ಇಲ್ಲಿ ಇನ್ನೂ ಸ್ವಲ್ಪ ಲೋಪ ಉಳ್ಕೊಂಡಿದೆ ಅನ್ನೋ ಮಾತನ್ನು ಹೇಳಿದರು ಅವರು ಆ ಸಂದರ್ಭದಲ್ಲಿ. ಬಟ್ ಅವರು ನಾನು ಇಮಿಡಿಯೇಟಾಗಿ ಎರಡನೇ ಎಡಿಷನ್ ತಂದಾಗಲೇ ಅದನ್ನೆಲ್ಲ ಸರಿ ಮಾಡಿದ್ದೆ. ಎರಡನೇ ಎಡಿಷನಲ್ಲಿ ನಾನು ಬಂಗಾರದ ಮನುಷ್ಯ ಸರಿ ಮಾಡಿದ್ದೀನಿ. ಅವ್ರು ಗಮನಿಸಿಲ್ಲ, ಮೊದಲನೇದು ಇಟ್ಕೊಂಡು ಮಾತಾಡಿದ್ದಾರೆ. ಇರಲಿ, ಅವರು ಕೊಟ್ಟ ಸಲಹೆ ನನಗೆ ಭಾಳ ಸಂತೋಷ. ಅವರು ಒಂದಷ್ಟು ಅವ್ರು ಹೇಳಿದ್ದನ್ನು ನಾವು ಅದರಲ್ಲಿ ಮಾಡಿರಲಿಲ್ಲ. ಒಂದು ಮೇಜರ್ ಮಾಡಿದ್ದೆ, ಒಂದು 80% ಸರಿ ಹೋಗಿದೆ. ಇನ್ನೂ ಒಂದು 20% ಲೋಪ ಇತ್ತು. ಅದನ್ನು ಸರಿಪಡಿಸ್ಬೇಕು ಅಂತ ಒಂದು ಇತ್ತು ನನಗೆ, ಮಾಡಬೇಕು ಅಂತೇಳಿ. ಒಂದೂವರೆ ವರ್ಷದಿಂದ ಅವರೊಂದು ಮಾಡಿದರು. ಅವರು ಒಂದು ಎಪಿಸೋಡ್ ಮಾಡಿದರು ರಾಜ್ಕುಮಾರ್ ಬಗ್ಗೆ ಮಾತಾಡುವಾಗ. ನಂದು ಒಂದು ಪುಸ್ತಕದ್ದು ಒಂದು ಎಪಿಸೋಡ್ ಮಾಡಿದರು. ಒಳ್ಳೆ ಮಾತಾಡಿದ್ದಾರೆ ಬಂಗಾರದ ಮನುಷ್ಯದ ಬಗ್ಗೆ. ನಾನು ಅವ್ರಿಗೆ ಥ್ಯಾಂಕ್ಫುಲ್ ಆಗಿರ್ತೀನಿ. ಅದೇನಾಯಿತು, ನನಗೆ ಯೋಚನೆ ಬಂತು. ಅವರು ಪ್ರೂಫು ಕಳಿಸ್ಬಿಟ್ರು ಮಾಡಿ, ಹಳೆಯ ಬಂಗಾರದ ಮನುಷ್ಯದ ಪ್ರೂಫ್ ಕಳಿಸಿ, ನೀವೇನಾದರೂ ಇದ್ದರೆ ಕರೆಕ್ಷನ್ ಹಾಕ್ಕೊಡಿ. ನನಗೆ ಇಲ್ಲ, ಇದನ್ನು ಸ್ವಲ್ಪ ದೊಡ್ಡದು ಮಾಡೋಣ, ವಿಸ್ತೃತವಾಗಿ ಮಾಡೋಣ. ಸಿನಿಮಾಗಳ ಬಗ್ಗೆ ನಾವು ಇದನ್ನು ಬರೀ ಹಿಸ್ಟ್ರಿ ಡಾಟಾ ಕೊಟ್ಕೊಂಡೇ ಹೋಗಿದ್ದೀನಿ ನಾನು ಬಂಗಾರದ ಮನುಷ್ಯದಲ್ಲಿ. ಇದನ್ನು ಸ್ವಲ್ಪ ಆ ಸಿನಿಮಾದಲ್ಲಿ ಏನು ಕತೆ, ಏನು ತಿರುಳೇನು, ಅದು ಹೇಗಾಯಿತು, ಏನಾದರೂ ವಿಶೇಷ ಇತ್ತಾ, ಏನಾದರೂ ಅದರಲ್ಲೇನಾದರೂ ಒಂದಷ್ಟಿಲ್ಲ, ಇದನ್ನೆಲ್ಲ ಒಂದಷ್ಟು ಯಾಕೆ ಸೇರಿಸಬಾರ್ದು ಅಂತೇಳಿ ಒಂದು ಯೋಚನೆ ಮಾಡಿದೆ. ನಮ್ಮ ರುಕೋಜಿರಾವ್ ಒಂದು ಬೃಹತ್ ಗ್ರಂಥ ಬರೆದಿದ್ದಾರೆ. ಆ ಪ್ರಮಾಣದಲ್ಲಿ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಅವರು ಅಷ್ಟೊಂದು ಕಲೆ ಹಾಕಿದ್ದಾರೆ, ವರ್ಷಾನುಗಟ್ಟಲೆ ಅದಕ್ಕೆ ಶ್ರಮ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಬಟ್ ಅದು ಒಂದು ಸಮಸ್ಯೆ ಏನು ಅಂದರೆ, ಅಷ್ಟು ದೊಡ್ಡ ಪುಸ್ತಕನ ಕಾಮನ್ ಮ್ಯಾನ್ ತಗೊಂಡು ಓದೋಕ್ಕಾಗಲ್ಲ. ಅದು ಅಧ್ಯಯನ ಮಾಡೋರಿಗೆ ಒಂದು ಒಳ್ಳೆ ಪುಸ್ತಕ. ಅದು ಎಲ್ಲ ಸಮಗ್ರವಾಗಿ ಅದರಲ್ಲಿ ವಿವರಗಳಿದೆ. ಅದನ್ನು ಸರಿ, ಅದನ್ನು ನನ್ನ ಹತ್ರ ಆ ಪುಸ್ತಕನೂ ಇರಲಿಲ್ಲ. ಇತ್ತೀಚೆಗೆ ನಾನು ಆ ಪುಸ್ತಕ ರುಕೋಜಿರಾವ್ ಭಾಳ ಒತ್ತಡ ತಂದು ಅವ್ರ ಮೇಲೆ ನಾನು ಪುಸ್ತಕ ಸೆಟ್ ತರಿಸ್ಕೊಂಡೆ. ಅದನ್ನು ನನ್ನ ಹತ್ರ ಇನ್ನೂ ಬೇಕಾದಷ್ಟು ದಾಖಲೆಗಳಿತ್ತು ರಾಜ್ಕುಮಾರ್ ಸಿನಿಮಾಗಳ ಬಗ್ಗೆ, ಒಂದಷ್ಟಲ್ಲ. ಅದನ್ನೆಲ್ಲ ಸೇರಿಸಿ ಇದನ್ನು ಸ್ವಲ್ಪ ದೊಡ್ಡದು ಮಾಡೋಣ ಅಂಥೇಳಿ ನಾನು ಅದನ್ನು ಇಟ್ಕೊಂಡು ಕೂತ್ಕೊಂಡೆ. ಅದು ಬರ್ತಾ ಡೇ ಬೈ ಡೇ ಏನಾಯಿತು, ಅದು ಸುಮಾರು ಒಂದು 200-230 ಪುಟ ಇದ್ದಿದ್ದು ಸುಮಾರು ಒಂದು 600 ಪುಟಕ್ಕೆ ಹೋಯ್ತಿದ್ದು. 600 ಈ ಒಂದಷ್ಟು ಫೋಟೋಸ್ ಎಲ್ಲ ಹಾಕ್ಕೊಂಡ್ರೆ ಒಂದು 700 ಪುಟದವರೆಗೂ ಹೋಗುತ್ತಿದ್ದು. ಅದು ಏನಂದರೆ ಎಲ್ಲ ಸಿನಿಮಾಗಳ ಬಗ್ಗೆನೂ ಒಂದಷ್ಟು ವಿಶೇಷ ಏನು. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಸಂತ ತುಕಾರಾಮ್ ಚಿತ್ರದಲ್ಲಿ ಅದೆಲ್ಲ ನೀವು ಎಲ್ಲ ಬೇಕಷ್ಟು ಕಡೆ ಗೊತ್ತು, ಅದು ನಿಮಗೂ ಗೊತ್ತಿರೋ ವಿಷಯನೇ. ಸುಮ್ಮನೆ ಈ ಪುಸ್ತಕದಲ್ಲಿ ಅದು ದಾಖಲೆ ಆಗಲಿ ಅನ್ನೋ ಕಾರಣಕ್ಕೆ ನಾನು ಅದನ್ನು ಸೇರಿಸಿದ್ದೀನಿ. ಅವರೆಲ್ಲ ಒಂದು ಪಾಂಡುರಂಗನ ಭಜನೆ ಮಾಡ್ಕೊಂಡಿರ್ತಾರೆ. ಬಟ್ಟೆ ಸುಟ್ಟೋಗಿದ್ದ ಸಹ ಅವ್ರ ಅರಿವಿಗೆ ಬರಲ್ಲ. ಈ ಥರದ್ದು ಇನ್ನೆಲ್ಲ ಒಂದು ಕಡೆ ನೀರಲ್ಲಿ ನಿಂತ್ಕೊತಾರೆ ಹೋಗಿ, ಯಾವುದೋ ಒಂದು ಸಿನಿಮಾ ಚಿತ್ರೀಕರಣ ಆಗ್ತಾ ಇರುವಾಗ. ಕಂಠ ಇಲ್ಲಿ ನಡುವರೆಗೂ ಸೊಂಟದವರೆಗೂ ನೀರಿರುತ್ತೆ. ಅವರು ಇದೆ ಸಂತ ತುಕಾರಾಮಲ್ಲೇ ಡೈರೆಕ್ಟ್ರು ಎಲ್ಲೋ ಯಾರೋ ಕರೆದ್ರು ಅಂತೇಳಿ ಹೋಗ್ತಾರೆ. ಅವರು 2 hours ಬರೋದೇ ಇಲ್ಲ. ಸುಂದರ ನಾಡಕರ್ಣಿ
ಅಷ್ಟೆಲ್ಲ ಆದರೂ ಅವ್ರಿಗೆ ನನಗೆ ನನ್ನ ಸಿನಿಮಾಗಳು ಮಾಡಿರೋಂಥ ಬೆಸ್ಟ್ ಡೈರೆಕ್ಟರ್ ಯಾರು ಅಂತಂದ್ರೆ ಸರಿ ಕೇಳಿದೆ ರಾಜ್ಕುಮಾರು ಅವರು ಅಂತಾನೆ ಹೇಳಿದ್ದಾರೆ. ಅವರು ಮಡ್ರಾಸಲ್ಲಿ ಎಲ್ಲ ಸಿನಿಮಾ ಮುಗಿದ ದಿವಸ ಸಿನಿಮಾ ಶೋ ನೋಡಿ ರಾಜ್ಕುಮಾರ್ ಕಣ್ಣೀರು ಹಾಕ್ತಾರೆ. ಎಷ್ಟು ಅದ್ಭುತವಾದ ಆ ಸಿನಿಮಾದಲ್ಲಿ ನನ್ನ ಹತ್ರ ಮಾಡಿಸಿದ್ದೀರಾ ನೀವು. ಒಂದ್ಸಲ ರೀಲ್ ಎಲ್ಲ ಹಾಳಾಗ್ಬಿಟ್ಟು ಮತ್ತೆ ರೀಶೂಟ್ ಮಾಡ್ತಾರೆ. ಅಲ್ಲಿ ಹೋಗಿ ಕೊಲ್ಹಾಪುರದಲ್ಲಿ ಶೂಟ್ ಮಾಡ್ತಾರೆ, ಎಲ್ಲ ಫ್ಲಾಗ್ ಆಗಿ ಹೋಗ್ಬಿಟ್ಟು ತಿರ್ಗಾ ಇನ್ನೊಂದ್ಸರಿ ಚೆನ್ನೈಯಲ್ಲಿ ಮಾಡ್ತಾರೆ. ಅದನ್ನೊಂದ್ಸಲ ಅಣ್ಣವ್ರು ಹೇಳಿದ್ರು. ಅದೇ ಸರ್, ಅದು ಇಲ್ಲ ಅಂತ ಇಂಥದ್ದೆಲ್ಲ ಇದೆ. ಅಲ್ಲಿ ನೀರಲ್ಲಿ 2 hours ಬರೋದೇ ಇಲ್ಲ ಇವರು ನಿರ್ದೇಶಕರು. ಇವರು ಎದ್ದು ಹೊರಗಡೆ ಬಂದಿಲ್ಲ, ಅಲ್ಲೇ ನೀರಲ್ಲೇ ನಿಂತಿದ್ದಾರೆ. ಅದು ಕೊರೆಯೋ ಚಳಿನಲ್ಲಿ ತಣ್ಣಗಿರೋ ನೀರು ಎಲ್ಲ ಇದೆಲ್ಲ ಕೈಕಾಲೆಲ್ಲ ಮರಗಟ್ಟಿ ಆಗಿರುತ್ತೆ ಅವ್ರಿಗೆ. ಅದು ಪಾಪ ಅವರು ಏನು ಬೇಜಾರು ಮಾಡ್ಕೊಳ್ಳಲ್ಲ ರಾಜ್ಕುಮಾರ್. ಇಂಥದ್ದೆಲ್ಲ ಭಾಳಷ್ಟು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ. ನನಗೆ ನಿಮ್ಮ ಪುಸ್ತಕ ಓದುವಾಗ ಬಿಡುಗಡೆ ಸಿನಿಮಾದಲ್ಲಿ ಸಿಕ್ಕಿಂ ಒಂದು ದೇಶ ಅಂತ ಹೇಳಿ ಯಾಕೆ ಹೇಳ್ತಾರೆ ಅನ್ನೋದು ಈಗಿನವ್ರಿಗೆ ಅದೇ ಗೊತ್ತಿಲ್ಲ. ನಾನು ಅದನ್ನೆಲ್ಲ ಸ್ವಲ್ಪ ಅಧ್ಯಯನ ಮಾಡಿ ಅಂತ ವಿಷಯ ಬಂದಾಗ ಯಾಕೆ ಅದು ಸಿಕ್ಕಿಂ ದೇಶ ಅಂತ ಹೇಳೋರು ಅಂತೇಳಿ ಹೇಳಿದಾಗ ಅದನ್ನೆಲ್ಲ ಹೋಗಿ ನೋಡಿ ಅದನ್ನೆಲ್ಲ ಒಂದಷ್ಟು ಸೇರಿಸಿದ್ದೀನಿ. ಆ ಬಾರ್ಡರ್ ತಗೊಂಡಿದ್ದಾರೆ ನೋಡಿ ಆ ಸಿನಿಮಾದಲ್ಲಿ. ಚರಿತ್ರೆಗೆ ಅದೆಲ್ಲ ಎಷ್ಟೊಂದು ನಮಗೆ ರಂಜಿತ್ ನದಿ ನಡೆಯೋದು ಹರಿಯೋದೆಲ್ಲ ಅದು ಯಾವಾಗ ಇವತ್ತು ಸಿಕ್ಕಿಂ ಇಂಡಿಯಾದಲ್ಲಿದೆ, ನಾವು ನೋಡ್ಬೋದು, ಇವತ್ತೋಗಿ ನೋಡ್ಬೋದು. ಅದು ಇಂಡಿಯಾದಿಂದ ಅದು ಹೊರಗಡೆ ಇದ್ದ ಬೇರ್ಪಟ್ಟು ಅದೇ ಒಂದು ರಾಜ್ಯ ಆಗಿದ್ದಾಗ ದೇಶ ಆಗಿದ್ದಾಗ ಅದನ್ನ ನಾವು ಈ ಸಿನಿಮಾದಲ್ಲಿ ಮಾತ್ರ ನೋಡೋಕೆ ಸಾಧ್ಯ. ಅಂಥದ್ದೆಲ್ಲ ದಾಖಲೆಗಳಿವೆ. ದಾಖಲೆಗಳನ್ನೆಲ್ಲ ನಾನು ಸೇರಿಸ್ಬಿಟ್ಟು ಇದನ್ನು ಮಾಡಿದೆ ಎಲ್ಲ ಸಿನಿಮಾ. ಆಮೇಲೆ ನೀವು ಒಂದು ಸ್ವಲ್ಪ ಈಗ ನೀವು ಸಮಯದ ಗೊಂಬೆ ಮಾಡುವಾಗ ಅವಳು ಮೇನಕಾ ಬಗ್ಗೆ ಬರೀತೀರಿ, ತಂಗಿ ಪಾತ್ರ ಮಾಡೋದವಳು, ಅವಳು ಇತಿಹಾಸ ಏನು, ಅವಳು ಯಾವ ಸಿನಿಮಾ ಮಾಡೋದು ಬೇರೆ, ಇದೆಲ್ಲ ಒಂದು ಪೂರಕ ಮಾಹಿತಿಯಾಗಿ. ಅದೇ ಅದು ಎಲ್ಲ ಆಕ್ಟ್ರೆಸ್ ಬಗ್ಗೆ ನಾನು ಬರೆಯೋಕೆ ಹೋಗಿಲ್ಲ. ಸಾಮಾನ್ಯವಾಗಿ ಯಾವ ಅಗತ್ಯ ಅದು ಎಲ್ಲಿ ಯಾರೋ ಅವರು ಈಗ ನಾವು ಅವ್ರಿಗೆ ಗೊತ್ತೇ ಇಲ್ಲ, ಹೆಸರೇ ಗೊತ್ತಿಲ್ಲ. ದೊಡ್ಡ ನಟಿ ಬಂದು ಇಲ್ಲಿ ಇವ್ರ ಜೊತೆ ಮಾಡಿರ್ತಾರೆ, ಬಟ್ ಅವ್ರಿಗೆ ಎಲ್ಲಿ ಅಂತಂದ್ರೆ ಎಲ್ಲಿ ಅವ್ರು ಯಾರು ಏನು ಅಂತ ಗೊತ್ತಿಲ್ಲ. ಬರೀ ಮೇನಕಾ ಅಂತೇಳಿ ಯಾರಿಗೂ ಗೊತ್ತಾಗಲ್ಲ. ಇಂಥ ಸುಮಾರು ಒಂದು 10-12 ಜನ ದೊಡ್ಡ ಕಲಾವಿದರು ರಾಜ್ಕುಮಾರ್ ಅವ್ರ ಜೊತೆ ಮಾಡಿದ್ದಾರೆ. ಅವ್ರ ಬಗ್ಗೆ ಎಲ್ಲ ಅಲ್ಲಲ್ಲಿ ನಾನು ಸ್ವಲ್ಪ ಮಾಹಿತಿ ಆದಷ್ಟು ಕೊಟ್ಟಿದ್ದೀನಿ. ಕೆಲವರು ಕಲಾವಿದರು ಮಾಡಿದ್ದಾರೆ, ಹೊರಗಡೆ ಕಲಾವಿದರು ಬಂದು ಇವ್ರಿಗೆ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ. ಆಮೇಲೆ ಇವರ ಸಿನಿಮಾಗಳು ಬೇರೆ 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 ಭಾಷೆಗಳಿಗೆ ರೀಮೇಕ್ ಆಗಿರ್ಬೋದು, ರೀಪ್ರೊಡಕ್ಷನ್ ಆಗಿರೋದಿರ್ಬೋದು. ಇಂಥ ವಿವರಗಳನ್ನು ನಾನು ಪೂರ್ತಿ ಎಲ್ಲ ಕೊಟ್ಟಿದ್ದೀನಿ. ಈ ಸಿನಿಮಾ ಮೊದಲು ಅದೇನಾದರೂ ಬೇರೆ ಭಾಷೆಯಿಂದ ಇದು ತಗೊಂಡಿದ್ರೆ ಅದು ಯಾವ್ಯಾವ ಭಾಷೆಯಲ್ಲಿ ಬಂದಿತ್ತು, ಇದೇ ಮೊದಲು ಕನ್ನಡದಲ್ಲಿ ಬಂದು ಬೇರೆ ಭಾಷೆಗೆ ಹೋಗಿದ್ರೆ ಅದು ಯಾವ್ಯಾವ ಭಾಷೆಗೆ ಹೋಗಿದೆ, ಅಥವಾ ಇದು ಡಬ್ಬಾಗೆ ಹೋಗಿದ್ದರೆ ರಾಜ್ಕುಮಾರೇ ಅಭಿನಯ ಮಾಡಿರೋದು ಅದು ಯಾವ ಸಿನಿಮಾಗಳೆಲ್ಲ ಭಾಷೆಗಳೆಲ್ಲ ಅಭಿನಯಿಸಿದ್ದಾರೆ. ಇದಿಷ್ಟು ಡೀಟೇಲ್ಸ್ ಇದೆ. ಇದೊಂದಷ್ಟು ಬಹುಶಃ ಈ ಇತಿಹಾಸಕಾರರಿಗೆ ಇದು ಮುಂದೆ ಇದೊಂದು ದಾಖಲೆ ಆಗಿ ಉಳ್ಕೋಬೋದು. ಯಾಕಂದರೆ ನನ್ನ ಹತ್ರ ಇದ್ದ ಮಾಹಿತಿ ನಾನೇ ಇಟ್ಕೊಂಡು ಇದನ್ನು ಇನ್ನು ನನಗೂ ವಯಸ್ಸಾಗ್ತಾ ಬಂತು. ಈ ಮಾಹಿತಿ ಎಲ್ಲೋ ನನ್ನ ಕಂಪ್ಯೂಟರ್. ಇದು ರಾಜ್ಕುಮಾರ್ ಕುರಿತು ಅಧ್ಯಯನ ಮಾಡುವವರಿಗೆ ಈಗಂತೂ ಬಹಳ ಯೂಟ್ಯೂಬ್ಗಳಾಗಿರೋದ್ರಿಂದ ಯಾರೋ ಎಲ್ಲದ ಕಥೆಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ನಿಜಕ್ಕಿಂತಲೂ ಸುಳ್ಳುಗಳೇ ಜಾಸ್ತಿ ಆಗ್ತಾ ಇದೆ. ಜೀವನದಲ್ಲಿ ಯಾವತ್ತೂ ರಾಜ್ಕುಮಾರ್ನೇ ನೋಡಿದವರು ನಾವು ರಾಜ್ಕುಮಾರ್ ಆಮೇಲೆ ನೋಡಿರೋರು ಸಹ ರಾಜ್ಕುಮಾರ್ ಇಲ್ಲ ಅನ್ನೋ ಕಾರಣಕ್ಕೆ ಸುಳ್ಳು ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಜನ ದೊಡ್ಡ ಅವ್ರನ್ನ ಭಾಳ ಗೌರವದಿಂದ ನೋಡ್ತೀವಿ ನಾವು. ಒಳ್ಳೊಳ್ಳೆ ದೊಡ್ಡ ನಿರ್ದೇಶಕರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ಅವರೆಲ್ಲ ಅಂಥವರೆಲ್ಲ ಅವ್ರ ಜೊತೆ ಸಣ್ಣ ಮಾಡಿದ ಆಕ್ಟ್ ಮಾಡೋವಂಥವ್ರೆಲ್ಲ ಕಥೆಗಳನ್ನೆಲ್ಲ ಹೇಳ್ತಾರೆ. ನಿಮಗೆ ಆ ಫ್ಯಾಕ್ಟ್ಸ್ ಜೋಡಿಸಿದ್ರೆ ಅವ್ರು ಸುಳ್ಳು ಹೇಳ್ತಾರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಈ ಹಿನ್ನೆಲೆಯಲ್ಲಿ ನಿಮ್ಮ ಪುಸ್ತಕ ಬಹಳ ಮುಖ್ಯವಾಗಿ ಇದು ಇತಿಹಾಸ, ಇದು ವಸ್ತುಸ್ಥಿತಿ, ಇದು ಅಂದ್ರೆ ನಿಜವಾದ ಅರ್ಥದಲ್ಲಿ ನೀವು ಇತಿಹಾಸಕಾರರು. ಅಲ್ಲ ಏನಂತ ನಾವು ಒಬ್ಬ ಇತಿಹಾಸಕಾರರು ನಾನೇ ಆಗಲಿ ನೀವೇ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ನಮ್ಮ ಹತ್ರ ಇರೋ ದಾಖಲೆಗಳನ್ನು ನಾವು ಚರಿತ್ರೆಯಲ್ಲಿ ಉಳಿಸ್ಕೊಂಡು ನಾಳೆ ಅದು ನಮ್ಮ ಜವಾಬ್ದಾರಿ. ಅದು ನಮ್ಮ ಹತ್ರ ನಾವೇ ಎಷ್ಟೋ ಹಿಂದೆ ಕಾನ್ಕಾನಹಳ್ಳಿ ಗೋಪಿ ಅವ್ರ ಹತ್ರ ಸಾವಿರಾರು ಫೋಟೋಗಳಿತ್ತು. ಅದೆಲ್ಲೋಯ್ತೋ ಯಾರಿಗೆ ಕೊಟ್ಟರು ಯಾರಿಗೂ ಗೊತ್ತಿಲ್ಲ. ಅವ್ರು ಅದನ್ನೇನಾದ್ರು ಒಂದು ದಾಖಲೆ ಮಾಡಿದ್ದಿದ್ರೆ ಇವತ್ತು ಕರ್ನಾಟಕ ಅದು ಉಳ್ಕೊಳ್ತಾ ಇದೆ. ಬಹಳ ದೊಡ್ಡ ಒಂದು ಅಸೆಟ್ ಆಗೋದು, ಅದು ಪ್ರಾಪರ್ಟಿ ಆಗಿ ಉಳ್ಕೊಳ್ಳೋದು. ಈಗ ಈ ಥರ ಆಗಬಾರ್ದು ಅಷ್ಟೇ. ಅವ್ರೇನು ಆಕಸ್ಮಿಕ ಮನುಷ್ಯ ಎಷ್ಟು ದಿವಸ ಇರ್ತಾನೆ ಗೊತ್ತಿಲ್ಲ, ಎಷ್ಟು ದಿವಸ ಯಾವಾಗ ಹೋಗ್ತಾನೆ. ನನಗೆ ಗೊತ್ತಿದ್ದಂಗೆ ಬಹಳ ಹಿಂದಿನ ಇತಿಹಾಸಕಾರರು ದಾಖಲೆಗಳನ್ನು ಇನ್ನೊಬ್ರಿಗೆ ಹಸ್ತಾಂತರ ಮಾಡದೆ ಹೋಗಿರೋದ್ರಿಂದ ಅದೇ ಜಾಸ್ತಿ ಜನ ಇದ್ದಾರೆ. ನನ್ನ ಹತ್ರ ಇರಲಿ ಯಾರಿಗೂ ಕೊಡೋದು ಬೇಡ, ನನ್ನ ಒಬ್ಬನ ಹತ್ರನೇ ಇರಬೇಕು ಅಂತ ಅನ್ಕೊಳ್ಳೋರೆ ಜಾಸ್ತಿ ಇರ್ತಾರೆ ಇತಿಹಾಸಕಾರರು. ಅದರಲ್ಲಿ ನೀವು ಅಷ್ಟೇ ನಾವು ನೋಡಿದಾಗ ಪ್ರತಿಷ್ಠೆ ಎಲ್ಲ ನಿಮ್ಮ ಹತ್ರ ವಿವರಗಳನ್ನೆಲ್ಲ ಹಂಚ್ಕೊತೀರಾ. ಇವತ್ತು ಅದು ಏನೋ ಒಂದು ಸಾಮಾನ್ಯ ಅನಿಸ್ಬೋದು,
ಇನ್ನೊಂದು 10 ವರ್ಷಕ್ಕೋ 20 ವರ್ಷಕ್ಕೋ 50 ವರ್ಷಕ್ಕೋ ನೀವು ಹೇಳಿರೋ ಮಾತುಗಳು ಅಥವಾ ನಮ್ಮ ಪುಸ್ತಕಗಳು ಇದೊಂದು ಖಂಡಿತ ಇದು ಅಲ್ಲಿನ ಪೀಳಿಗೆ ಅಧಿಕೃತ ದಾಖಲೆಗಳು. ದಾಖಲೆ ಆಗೋದು. ನಿಮ್ದಂತೂ ಸ್ವತಃ ಅಣ್ಣವರೇ ನೀವು ಒಪ್ಕೊಂಡಿರೋ ಪುಸ್ತಕ ಆದ್ದರಿಂದ ನಿಮ್ಮ ದಾಖಲೆಗಳು ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಉಳ್ಕೊಳ್ಳುತ್ತೆ. ಬಹುಶಃ ಇನ್ನೊಂದು ಹೇಳಿದ ರಾಜ್ಕುಮಾರ್ ಅವರು ಈ ನಾನು ಕೋಲಾರದಲ್ಲಿ ಪತ್ರಕರ್ತ ಆಗಿದ್ದಾಗ ನಾನಿನ್ನ ಮರೆಯಲಾರೆ ಶೂಟಿಂಗ್ಗೆ ಇದಕ್ಕೆ ಬಂದಿದ್ರು, ಕೋಲಾರಕ್ಕೆ ಬಂದಿದ್ರು. ಅದು ಅಲ್ಲೇ ಶೂಟಿಂಗ್ ಆಯಿತು. ಅಲ್ಲಿ ವೀರಾಪುರ ಅಂತೇಳಿ ಒಂದು ಬ್ರಿಟಿಷ್ನವ್ರು ಒಂದು ಏರ್ಪೋರ್ಟ್ ಕಟ್ಟಿಸಿದ್ರು. ಸರಿ ಅಲ್ಲಿ ಮಿಲಿಟರಿನಲ್ಲಿ ಅಲ್ಲೇ ಆಗಿರೋದು. ಅದೇನು ಯೂಸ್ ಆಗ್ತಾ ಇಲ್ಲ ಇವತ್ತು. ದೊಡ್ಡ ಮೈದಾನ ಇವತ್ತಿಗೂ ಹಾಗೆ ಇದೆ. ಅಲ್ಲಿ ರೇಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಈ ರೇಸ್ ಸ್ಟಾರ್ಟ್ ಆಗುತ್ತೆ. ಕೋಲಾರದಲ್ಲಿ ಒಂದು ಮೇಕ್ರಿ ಸರ್ಕಲ್ ಇದೆ, ಅಲ್ಲೆಲ್ಲ ಬಂದು ರೌಂಡ್ ಹಾಕೋದು, ಓಡಾಡೋದು. ಅಲ್ಲಿ ಸೆಂಟ್ರಲ್ ಲಾಡ್ಜ್ ಅಂತ ಒಂದು ಹೋಟೆಲ್ ಇತ್ತು, ಈಗಿಲ್ಲ ಅದು. ಅಲ್ಲಿ ಉಳ್ಕೊಂಡಿದ್ರು. ನಾನು ಅಲ್ಲಿ ಕೋಲಾರ ಪತ್ರಿಕೆಯಲ್ಲಿದ್ದೆ ಆಗ. ಸರಿ, ಅಲ್ಲಿ ಹೋಗಿ ಅವತ್ತು ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದೆ. ಹೇಳಿದೆ ಅಲ್ಲಿ ಈ ಥರ ಬರಬೇಕು ನಮ್ಮ ಸಂಪಾದಕರು ಕೆ ಪ್ರಹ್ಲಾದರಾಯರು ಮಾತಾಡಿ ಫಿಕ್ಸ್ ಮಾಡಿಕೊಟ್ಟಿದ್ರು. ಅವತ್ತು ನಾನು ಬಹುಶಃ 1972 ಅನಿಸುತ್ತೆ, 1972ರಲ್ಲಿ ಅವತ್ತು ಫಸ್ಟ್ ನಾನು ರಾಜ್ಕುಮಾರ್ನ ಎದುರು ನೋಡಿದ್ದು. ನಾನಿನ್ನ ಮರೆಯಲಾರೆ. 76 ಇದು ಶೂಟಿಂಗ್ ನಡೆದು 74 ಅನಿಸುತ್ತೆ. 74-75 ಇರಬೇಕು. 74 ಅದೊಂದು ವರ್ಷ ಎಳಿತಲ್ಲ. ಇದೆ ಇರುತ್ತೆ. ಅವಾಗ ಬಹದ್ದೂರ್ ಗಂಡು ಅದು ಒಟ್ಟೊಟ್ಟಿಗೆ ಆಯಿತು. ಬಹದ್ದೂರ್ ಗಂಡು ಆದಮೇಲೆ ನಾನೇನು ಮರೆಯಲಾರೆ. ಆ ಸಂದರ್ಭದಲ್ಲಿ ಒಂದು ಇಂಟರ್ವ್ಯೂ ಮಾಡಿದೆ. ಆ ಇಂಟರ್ವ್ಯೂನು ಪ್ರಕಟ ಆಯಿತು, ಕೋಲಾರ ಪತ್ರಿಕೆಯಲ್ಲಿ ಆಗಿದೆ, ಪ್ರಿಂಟ್ ಆಗಿದೆ. ಇದೆ ಅನ್ನೋದು ಇವತ್ತಿಗೂ ಪ್ರತಿ ಇದೆ. ಅದು ಮೊದಲನೇ ಸರಿ ನಾನು ಅವ್ರು ನೋಡಿದ್ದು. ಆನಂತರ ವೀರಪ್ಪ ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಹೋಗಿ ಒಂದೆರಡು ಸಾರಿ ಅವ್ರನ್ನ ಎರಡು ಅವಧಿಗೆ ಹೋದೆ. 2 ಸಾರಿ ಹೋಗಿ ಅವರಿಗೆ ಬಗ್ಗೆ ಕೊಟ್ಟು ಬಂದೆ. ಬೇರೆ ಸಂದರ್ಭಗಳಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡಿದ್ದು ಉಂಟು ಈ ವಾರ್ತಾ ಇಲಾಖೆಯಿಂದ. ಬೇರೆ ಏನೋ ಅಫಿಷಿಯಲ್ ಆಗಿ ಒಂದು ಲೆಟರ್ ಕೊಡೋದಕ್ಕೋ ಅದು ಇದಕ್ಕೋ ಹೋಗಿದ್ದೆ. ಬಟ್ ಇದಕ್ಕೆ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಈ ಬಂಗಾರದ ಮನುಷ್ಯ ಪುಸ್ತಕ ಬರೀತೀನಿ ಅಂತೇಳಿ. ಎಲ್ಲ ಹಿನ್ನೆಲೆ ಇತ್ತಲ್ಲ. ಇದೊಂದು ಅವಕಾಶ ಬಂತು. ಅದು ಹೇಗೆ ಬಂತು ಗೊತ್ತಿಲ್ಲ. ಅದು ಬಹುಶಃ ಅದು ನನ್ನ ಕಡೆಯಿಂದ ಆ ಪುಸ್ತಕ ಆಗಬೇಕು ಅಂತ ಕಾಣಿಸುತ್ತೆ. ಆಗಿದೆ. ಸರ್, ಬಿ ಆರ್ ಪಂತ್ಲು ಅವರ ಜನ್ಮ ಶತಮಾನೋತ್ಸವಕ್ಕೆ ನೀವೊಂದು ಪುಸ್ತಕ ಬರೆದ್ರಿ. ಅದು ಚಲನಚಿತ್ರ ಅಕಾಡೆಮಿಯಿಂದ ಪ್ರಕಟ ಆಯಿತು. ಆ ಪುಸ್ತಕದ ಬಗ್ಗೆ ಸರ್, ಇದು ಜನ್ಮಶತಮಾನೋತ್ಸವ ಮುಗಿದೋಗಿತ್ತು. ಅವ್ರು ಬಹುಶಃ ಜನ್ಮಶತಮಾನೋತ್ಸವ ಸಂದರ್ಭದಲ್ಲಿ ಅಕಾಡೆಮಿಯವರು ಅದನ್ನು ನಿರ್ಧಾರ ತಗೊಂಡಿದ್ರು ಅನಿಸುತ್ತೆ. ಬಟ್ ಪುಸ್ತಕ ಅಷ್ಟೊತ್ತಿಗೆ ಒಂದು ಎರಡು ವರ್ಷ ಆಗಿತ್ತು, ಜನ್ಮಶತಾಬ್ದಿ ಮುಗಿಯೋಷ್ಟೊತ್ತಿಗೆ. ಇದು ನನಗೆ ಚಲನಚಿತ್ರ ಅಕಾಡೆಮಿಯವರು ಒಂದು ಅವಕಾಶ ಕೊಟ್ಟರು, ಇದೊಂದು ಬರೀ ನೀವು ಪಂತ್ಲು ಅವ್ರ ಬಗ್ಗೆ ಬರೀ ಅಂತೇಳಿ. ಅದನ್ನು ಹೀಗೆ ಅದು ಅಷ್ಟೇ, ನನ್ನ ಹತ್ರ ಡೀಟೇಲ್ಸ್ ಅದು ಇದು ಇರಲಿಲ್ಲ. ಭಾಳಷ್ಟು ನಾನು ಹಳೆಯದು ಹಿಂದೂ ಪೇಪರ್ಸಲ್ಲಿ ಬಂದಿದ್ದ ಆರ್ಟಿಕಲ್ಲು, ಈ ತಮಿಳ್ನಾಡಲ್ಲಿ ಹಳೆಯ ಹಿಂದೂ ಪೇಪರ್ಗಳಲ್ಲಿ ಬಂದಂಥ ಆರ್ಟಿಕಲ್ಸು ಅದನ್ನೆಲ್ಲ ಇಟ್ಕೊಂಡು, ನನ್ನ ಹತ್ರ ಇದ್ದಂಥ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು, ದಾಖಲೆಗಳನ್ನೆಲ್ಲ ಇಟ್ಕೊಂಡು ಇದನ್ನು ಬರೆಯೋದಕ್ಕೆ ಆರಂಭ ಮಾಡಿದೆ. ಬಹುಶಃ ಅದು ಚೆನ್ನಾಗೇ ಬಂತದು. ನೋಡಿದವರು ಅದನ್ನೆಲ್ಲ ಮುಂಚೆ ರಾಮಚಂದ್ರಾಚಾರ್ಯ ದಾವಣಗೆರೆಯವರು ಒಂದು ಪಂತ್ಲು ಮೇಲೆ ಒಂದು ಪುಸ್ತಕ ಮಾಡಿದ್ರು, ಅವರು ಜನ್ಮ ಶತಮಾನೋತ್ಸವಕ್ಕೆ ಮಾಡಿದ್ರು ಅಂತ. ಅದು ಬಿಟ್ಟರೆ ನಿಮ್ಮದೇನೆ ಅದು. ಮತ್ತು ಇನ್ನೊಂದು ಪುಸ್ತಕ, ಅದು 75 ಪುಸ್ತಕದ ಮಾಲೀಕ, ಅದರಲ್ಲೊಂದು ಬಂತು. ಅದರಲ್ಲಿ ಅಷ್ಟು ಡೀಟೇಲ್ಸ್ ಇರಲಿಲ್ಲ. ಅದನ್ನು ನೋಡಿದೆ ಏನೋ ಸಾಧ್ಯ ಆಗುತ್ತಾ ಅಂತೇಳಿ. ಅದರಲ್ಲಿ ಅಂಥ ಡೀಟೇಲ್ಸ್ ಏನು ಇರಲಿಲ್ಲ. ಇದರಲ್ಲಿ ಇವರ ಪುಸ್ತಕಗಳ ಬಗ್ಗೆ ಇವರ ಸಿನಿಮಾಗಳ ಬಗ್ಗೆ ಭಾಳಷ್ಟು ವಿಷಯಗಳನ್ನು, ಆ ಸಿನಿಮಾಗಳನ್ನೆಲ್ಲ ಪಂತ್ಲು ಮಾಡಿದ ಪುಸ್ತಕಗಳನ್ನು ನೋಡಿ, ಬೇರೆ ಭಾಷೆಗಳಲ್ಲಿ ಮಾಡಿರೋ ಚಿತ್ರಗಳನ್ನು ನೋಡಿ, ಅವರು ಆ ಕರ್ಣನ್ ಅಂತೊಂದು ತಮಿಳಲ್ಲಿ ಒಂದು ಭಾಳ ಒಳ್ಳೆ ಪಿಕ್ಚರ್ ಮಾಡಿದ್ರು. ಅದಕ್ಕೆ ಅವರು ಒರಿಜಿನಲ್ ರಥಗಳನ್ನು ಮಾಡಿಸ್ತಾರೆ. ಒರಿಜಿನಲ್ ರಥಗಳನ್ನು ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆ ಕಾಲದಲ್ಲಿ ರಥಗಳನ್ನು ಮಾಡಿಸಿ ಯಾವ ದೇವಸ್ಥಾನಕ್ಕೆಲ್ಲ ಅದನ್ನ ಕೊಡುಗೆ ಕೊಟ್ಬಿಡ್ತಾರೆ. ಆಮೇಲೆ ಈಗಲೂ ಅದನ್ನು, ಆ ರಥಗಳನ್ನ ದೇವಸ್ಥಾನದ ರಥೋತ್ಸವಕ್ಕೆ ಬಳಸ್ತಾ ಇರೋವಂಥ ಉದಾಹರಣೆಗಳು ಉಂಟು ತಮಿಳ್ನಾಡಲ್ಲಿ ಕೆಲವು ದೇವಸ್ಥಾನಗಳಲ್ಲಿ. ಆಮೇಲೆ ಭಾಳಷ್ಟು ಇಂಥದ್ದು ಒಳ್ಳೆ ಪಿಕ್ಚರ್ಗಳು ಮಾಡಿದರು. ಒಂದಷ್ಟು ಜನ ಒಳ್ಳೆ ಕಲಾವಿದರನ್ನ ನಮಗೆ ಕನ್ನಡಕ್ಕೆ ಕರ್ಕೊಂಡು ತಗೊಂಡು ಬರೋಕ್ಕೆ ಕಾರಣ ಆಯಿತು. ಭಾರತೀಯವರು ಸಹ ಅವರು ಲವಿನ್ ಬೆಂಗಳೂರು ಕಲ್ಯಾಣ್ ಕುಮಾರ್ ಜೊತೆ ಮಾಡಿದ್ರು ಸಹ ಅದು ಬಿಡುಗಡೆ ಆಗಿದ್ದ ಪಿಕ್ಚರು ಪಂತ್ಲು ಅವ್ರ ಪಿಕ್ಚರ್ ಬಿಡುಗಡೆ ಆಯಿತು. ಹೀಗಾಗಿ ಆಮೇಲೆ ಕಲ್ಪನಾ ಅವ್ರನ್ನ ತಗೊಂಡು ಬಂದರು, ಸಾಕು ಇವೆಲ್ಲಮ್ಮ ಇರೋದಲ್ಲ ಅವರೆಲ್ಲ ಬಿಡಿ. ಹೀಗಾಗಿ ಆಮೇಲೆ ಅವರು ಸಂಸ್ಥೆ ಒಂದು ಭಾಳ ತುಂಬ ಕಟ್ಟುನಿಟ್ಟಾದ ಅಚ್ಚುಕಟ್ಟಾದ ಸಂಸ್ಥೆ. 7ನೇ ತಾರೀಕು ಸಂಬಳ ಕೊಡ್ತಾ ಇದ್ದು ಬಹುಶಃ ಸಂಸ್ಥೆ ಅದು ಒಂದೇ ಚಿತ್ರರಂಗದಲ್ಲಿ. ಅದನ್ನು ಅವರು 7 ಬೀಳುಗಳನ್ನು ಅವ್ರು ಸ್ವೀಕಾರ ಮಾಡ್ತಾ ಇದ್ದಿದ್ದು. ಬಂದು ಗುಮಾಸ್ತ ಹೇಳುತ್ತಾ ಇದ್ರಂತೆ,
ಸರ್ ಇದು ಯಾವುದೋ ಪಿಕ್ಚರ್ ಇದು ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಆಗಿರುತ್ತೆ ಸರ್, ಎಲ್ಲ ಆಯಿತು ಸರ್, ಲೆಕ್ಕಾಚಾರ ಎಲ್ಲ ಮಾಡಿದ್ದೀನಿ, ಇದರಲ್ಲಿ 4 ಲಕ್ಷ ಲಾಸ್ ಆಯ್ತು ಸರ್, 4 ಲಕ್ಷ ಲಾಸ್ ಆಗಿದೆ, ನಷ್ಟ ಆಯ್ತು ನಮಗೆ. ಹೌದಾ, ಆಯ್ತಪ್ಪ. ಇನ್ನೊಂದು ಸಾರಿ ಬರ್ತಾನೆ, ಯಾವುದೋ ಪಿಕ್ಚರು ಬಗ್ಗೆ ಹೇಳ್ತಾರೆ ಸರ್, ಇದೆಲ್ಲ ಆಯಿತು, ಲೆಕ್ಕಾಚಾರ ಮುಗೀತು, 12 ಲಕ್ಷ ಲಾಭ ಇದೆ ಸರ್, ಆಯ್ತಪ್ಪ ಅಂತ ಅಷ್ಟೇ. ಅವರು ನಷ್ಟ ಆಯಿತು ಅಂದಾಗ ಅಯ್ಯೋ ಹೋಗ್ಬಿಡ್ತಲ್ಲ ಅಂತ ಹೇಳಿಲ್ಲ. ನಂಗೆ ಜಯಗೋಪಾಲ್ ದಾಖಲೆನೂ ಮಾಡಿದ್ದಾರೆ. ಹಳೆಯ ಗಳಿಯ ಸಿನಿಮಾ ನಷ್ಟ ಆದಾಗ ಜಯಗೋಪಾಲ್ 7ನೇ ತಾರೀಕು ಅವ್ರು ಕರೆಕ್ಟಾಗಿ ಚೆಕ್ ಬಂದ್ಬಿಡತ್ತೆ. ಇವರು ಬೇಡ ಸರ್ ಇದು ಅಂದರೆ, ಗೊತ್ತಿಲ್ಲೇನಯ್ಯ ನಾನು ಬಡ್ಡಿಗೆ ರಾಜ ನಾನು ಅಂತೇಳಿ ಬಡ್ಡಿ ತಂದಾದರೂ ನಾನು ಕಲಾವಿದರಿಗೆ ದುಡ್ಡು ಕೊಡಬೇಕು ಅನ್ನೋದು ಪಂತ್ಲು ಅವರ. ಅದನ್ನು ಇನ್ನೊಂದು ಇನ್ಸಿಡೆಂಟ್ ನಾನು ಮಾಡಿದ್ದೀನಿ ಸರ್, ನೀವು ಆರ್ ಎನ್ ಗೋಪಾಲ್ ಅವ್ರ ಹೆಸರು ಹೇಳಿದ್ದಕ್ಕೆ ದಾಖಲೆ ಮಾಡಿದ್ದೀನಿ. ಅದರಲ್ಲಿ ಈ ಕೃಷ್ಣದೇವರಾಯ ಪ್ರಭಾಕರ್ ಶಾಸ್ತ್ರಿಗಳು ಅವರು ಆಸ್ಥಾನ ಕವಿ, ಅವರು ಎಲ್ಲ ಬರೆದಿರ್ತಾರೆ. ಇದು ಸರ್ ಅದು ಶ್ರೀ ಮುಂಡೇಶ್ವರಿ, ಮುಂಡೆ ಒಂದು ಕಡೆ ಬರುತ್ತೆ, ಈಶ್ವರಿ ಅನ್ನೋ ಹಾಡಿಗೆ ಅವ್ರಿಗೆ ಬರೆಯಲ್ಲ ಅಂತ ಬಂದ್ಬಿಡ್ತಾರೆ ಅವರು. ಬಂದ್ಬಿಟ್ಟಾಗ ಇವರು ಏನೇನು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಪತ್ತಲ್ ಅವರು ಬೇಡಪ್ಪ ಇರು ಬರೆದ್ಬಿಟ್ಟು ಪಿಕ್ಚರ್ ಮುಗಿಸ್ಬಿಟ್ಟು ಹೋಗು ಅಂತ. ಇಲ್ಲ, ನಾನು ಬರೆಯಲ್ಲ, ನೀವು ಆ ಹಾಡು ನಾನು ಹೇಗೆ ಬರೆದಿದ್ದೀನೋ ಹಾಡನ್ನು ತಗೊಂಡ್ರೆ ನೀವು ನಾನು ಹೇಳ್ತೇನಿದ್ದಾರೆ. ಇಲ್ಲ, ಇವರು ಟಿ ಜೆ ಲಿಂಗಪ್ಪನವ್ರ ಹತ್ರ ಎಲ್ಲ ಮಾತಾಡ್ತಾರೆ, ಡೈರೆಕ್ಟ್ರ್ ಹತ್ರ. ಅದು ಅಲ್ಲಿ ಕೂತ್ಕೊಳ್ಳೋದು, ಅದು ಹೀಗೆ ತಗೊಂಡ್ರೇ ಅವ್ರೇನು ಮೀಟ್ರ್ ಕೂತ್ಕೊಳ್ಳೋದ ಅಂತ ಹೇಳ್ತಾರೆ. ಆಮೇಲೆ ಇವರು ಪುಟ್ಟಣ್ಣಂಗೆ ಫೋನ್ ಮಾಡ್ತಾರೆ. ಪುಟ್ಟಣ್ಣ ಅವ್ರದ್ದು ಇನ್ನೊಂದು ಸಿನಿಮಾ ನಡೀತಾ ಇದೆ, ಅದೇ ಕರ್ಳಿನ ಕರೆ ಬೆಂಗಳೂರಲ್ಲಿ ಶೂಟಿಂಗ್ ಆಗ್ತಾ ಇರುತ್ತೆ. ಅಲ್ಲಿ ಫೋನ್ ಮಾಡಿದಾಗ ಇವರು ಜಯಗೋಪಾಲ್ ಕಳ್ಸಪ್ಪ ಅಂತ ಅಂತಾರೆ. ಅದನ್ನು ಜಯಗೋಪಾಲ್ಗೆ ಹೇಳ್ತಾರೆ, ಇವ್ರು ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಳ್ತೀನಿ. ಅದೇ ಆವಾಗ ಜಯಗೋಪಾಲ್ ಹೋಗಿ ಪುಟ್ಟಣ್ಣಂಗೆ ಹೇಳಿದಾಗ ಪುಟ್ಟಣ್ಣ ಹೇಳ್ತಾರೆ, ಅದೇ ನೋಡಪ್ಪ ಅವರು ಕಣಗಪ್ಪ ಅವ್ರ ಅಣ್ಣ ತಾನೆ, ಗುರುಗಳವರು, ನಮ್ಮ ಗುರುಗಳು, ಹೋಗಪ್ಪ ನೀನು ಅಂತಾನೆ. ನಂಗೆ ಎಲ್ಲೊಂದು ಇನ್ಸಿಡೆನ್ಸ್ ನಾನು ಸೇರಿಸ್ಬೇಕು. ಜಯಗೋಪಾಲ್ ಮದ್ರಾಸಿಗೆ ಬಂದಾಗ ಮೊದಲು ಕಣಗಲ್ ಪ್ರಭಾಕರ್ ಅದನ್ನ ದಾಖಲೆ ಮಾಡಿದ್ದೀನಿ, ಅಲ್ಲಿಗೆ ಮಾಡಿದೆ. ಮೊದಲು ಅವ್ರ ಮನೆಗೆ ಹೋಗಿ ಅವ್ರ ತಾತ ಅಲ್ಲೇ ಇದ್ದು ಅವ್ರ ಜೊತೆ ಊಟ ಮಾಡಿ, ನಾನು ಈ ಕಾರಣಕ್ಕೆ ಬಂದಿದ್ದೀನಿ, ನಾನು ಹೋಗ್ಲಾ, ನಾನು ಬರೀಲ್ಲ, ಮುಂದುವರ್ಸ್ಲಾ ಅಂತ ಕೇಳಿ ನನ್ನ ಪುಸ್ತಕದಲ್ಲಿ ಇದನ್ನು ದಾಖಲೆ ಮಾಡಿದ್ದೀನಿ. ಜಯಗೋಪಾಲ್ ಆತ್ಮಕಥೆಯಲ್ಲೂ ಈ ಪ್ರಸಂಗ ದಾಖಲೆ ಮಾಡಿದ್ದೀನಿ ನಾನು. ಸರಿ ಸರಿ, ಅದು ಇದೆ ಇದರಲ್ಲಿ. ಇಂಥ ಘಟನೆಗಳೆಲ್ಲ ಇಟ್ಕೊಂಡು ಆಮೇಲೆ ಪಂತಲು ಅವರದ್ದು, ಅವರು ಮೊದಲೊಂದು ರಂಗಭೂಮಿ ಸಂಸ್ಥೆ ಕಟ್ಟಿದ್ದು ಇಲ್ಲಿ ನಮ್ಮ ಮಕ್ಕಳ ಕೂಟ ಅಲ್ಲಿ ಒಂದು ಥಿಯೇಟ್ರ್ ಇತ್ತಂತೆ, ಅಲ್ಲಿ ತುಳಸಿ ತೋಟದ ಹತ್ರ. ತುಳಸಿ ತೋಟದ ಥಿಯೇಟ್ರಲ್ಲಿ ಮಾಡಿ ಲಾಸ್ ಆಗಿದ್ದು, ಮತ್ತು ಈ ನಾಟಕಗಳೆಲ್ಲ ಅಭಿನಯಿಸಕ್ಕೆ ಹೋಗಿದ್ದು, ಪೀರ್ ಸಾಹೇಬರ ಮಂಡಳಿಲಿ, ನಾಟಕ ಮಂಡಳಿಲಿ ಇದ್ದಿದ್ದು, ಇದೆಲ್ಲ ಸೇರ್ಕೊಂಡು ಆ ಪುಸ್ತಕ ಬರೆದೆ ಸರ್. ಅದು ಇದ್ರ ಜೊತೆಯಲ್ಲಿ ನನ್ನ ಸಿನಿಮಾ ಪುಸ್ತಕಗಳ ಬಗ್ಗೆ ಹೇಳೋದಾದರೆ, ನಾನು ರಜನಿಕಾಂತ್ ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದೆ ಸರ್. ಅದು ಯಾಕೆಂತಂದರೆ ಇಲ್ಲಿ ಯಾರೋ ಒಂದು ಪಬ್ಲಿಷರ್ ನನಗೆ ಕೇಳಿದರು, ಅವರನ್ನು ಪಬ್ಲಿಷ್ ಮಾಡಲಿಲ್ಲ. ಅವರು ಸಿಂಗ್ಪುರಲ್ಲಿ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಒಂದು ಪುಸ್ತಕ ಮಾಡಬೇಕು ಅಂತೇಳಿ ಕೇಳಿದರು, ಮಾಡಿಕೊಡಿ ಅಂತೇಳಿ. ಅದು ಸ್ವಲ್ಪ ವಿಭಿನ್ನವಾಗಬೇಕು ಅಂದರು. ಅವ್ರು ಹೇಳಿದ ಪ್ರಕಾರನೇ ಬರ್ಕೊಟ್ಟಿದ್ದೆ. ನಿಸಾರ್ ಅಹಮದ್ ಅವರೇ ಹೇಳಿದರು ನಂಗೆ ಅದನ್ನ ಅವ್ರ ಕಡೆ. ಅದು ಹೋದೆ, ಅದು ಯಾಕೋ ಅದು ಆಗಲಿಲ್ಲ, ಅದು ಅದಾಗಲಿಲ್ಲ. ನುಡಿ ಪುಸ್ತಕ ಮಾಡಬೇಕಾಗಿತ್ತು, ಆಗಲಿಲ್ಲ. ಮತ್ತು ನನಗೆ ಸ್ಕ್ರಿಪ್ಟ್ ಇತ್ತು, ಆ ಥರದಲ್ಲೇ ಇತ್ತು. ನನಗೆ 60 ವರ್ಷ ಆದಾಗ ಒಂದು 4-5 ಪುಸ್ತಕ ತರೋದು ಅಂತಾಯಿತು. ಇವರು ಬಳೆಪೇಟೆಯಲ್ಲಿ ಯಾರೊಬ್ಬರು ಮಾಡ್ತೀವಿ ಅಂತಂದರು, ಒಂದು ಪ್ರಕಾಶನದವರು, ನಾವು ಮಾಡ್ತೀವಿ ಕೊಡಿ ಅಂತ ಹೇಳಿದ್ರು. ಕೊಟ್ಟೆ, ಅದನ್ನು ಮಾಡಿದ್ರು, ಅದೊಂದು ಪುಸ್ತಕ ಬಂತು. ಸರಿ ಸರಿ. ಅದರಲ್ಲಿ ಸ್ವಲ್ಪ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಕುಮಾರ್ದು ಒಂದಷ್ಟು ಏನೇನೋ ಅವರು ಇತ್ತು. ಅವರು ಇಲ್ಲಿ ನಾಟಕ ಆಡಿದ್ದು, ಇಲ್ಲಿ ಸ್ಕೂಲ್ ಓದಿದ್ದು, ಸ್ಕೂಲಲ್ಲಿ ನಾಟಕ ರಜನಿಕಾಂತ್ ಅವರು ಅದನ್ನೆಲ್ಲ ಒಂದಷ್ಟು ದಾಖಲೆ ಮಾಡಿದ್ದೀನಿ. ಆಮೇಲೆ ಅದ್ರ ಬಗ್ಗೆ ರವಿ ಬೆಳಗೆರೆ ಹಾಯ್ ಬೆಂಗಳೂರಲ್ಲಿ ಬರೆದಿದ್ರು. ಹೌದಾ? ಹಾಯ್ ಬೆಂಗಳೂರಲ್ಲಿ ಒಂದು ಪೀಸ್ ಬರೆದಿದ್ರು, ಭಾಳ ಚೆನ್ನಾಗಿ ಬರೆದಿದ್ದಾರೆ ಆ ಪೀಸ್. ಈ ಥರ ವಾರ್ತಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋ ಅಧಿಕಾರಿ ಇದನ್ನೆಲ್ಲ ಬರೆಯೋದಕ್ಕೆ ಹೇಗೆ ಸಾಧ್ಯ ಆಯಿತು, ಕೆಲವು ಗೊತ್ತಿಲ್ಲದಿರೋ ವಿಷಯಗಳೆಲ್ಲ ಇದರಲ್ಲಿ ಇದನ್ನು ಬರೆದಿಟ್ಟಿದ್ದಾರೆ, ಇದು ದಾಖಲೆ ಮಾಡಿದ್ದಾರೆ ಅಂತ ಬರೆದಿಟ್ಟಿದ್ದಾರೆ ಸರ್ ರವಿ ಬೆಳಗೆರೆ. ಕಳಿಸ್ತೀನಿ ನಿಮ್ಗೆ, ಅದು ನೋಡಿ. ಅದನ್ನ ಇನ್ನು ನಿಮ್ಮದು ಅದೇ ನೀವು ಬರೋದು ಇನ್ನು ಪ್ರಕಟ ಆಗಬೇಕಾಗಿರೋದು ದಯಾನಂದ್ ಸಾಗರ್ ಬಗ್ಗೆ ಒಂದು ಪುಸ್ತಕ. ದಯಾನಂದ್ ಸಾಗರ್ ಬಗ್ಗೆ ಒಂದು ಪುಸ್ತಕ ಬರೆದೆ ಸರ್ ನಾನು. ಅವರು ಪ್ರೇಮಚಂದ್ ಸಾಗರ್ ಅವ್ರ ಮಗ ನನಗೆ ಕರೆದು, ಮತ್ತೆ ನನಗೆ ಜಯರಾಜ್ ಅವರಲ್ಲಿ ಈಗ ಅಡ್ವೈಸರ್ ಆಗಿದ್ದಾರೆ. ಸರಿ 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 ಸರಿ, ಭಾಳ ವರ್ಷಗಳಿಂದ ಇದ್ದಾರೆ ಅಲ್ಲಿ. ಅವ್ರು ಕರೆದು ನನಗಿದೊಂದು ಅಸೈನ್ಮೆಂಟ್ ಕೊಟ್ಟರು. ಅದು ಭಾಳ ಕಷ್ಟ ಆಯಿತು. ಅವ್ರ ಬಗ್ಗೆ ಯಾವುದೇ ದಾಖಲೆ ಎಲ್ಲೂ ಒಂದು ದಾಖಲೆ ಇಲ್ಲ. ಅವರು ಒಂದು ಸಿನಿಮಾ ಸ್ಟುಡಿಯೋ ಮಾಡಿದ್ದು, ಪೂರ್ಣಿಮಾ ಅಂತ ಒಂದು ಸಿನಿಮಾ ತೆಗೆದಿದ್ದು, ಸುಜಾತ ಸ್ಟುಡಿಯೋ, ಸ್ಟುಡಿಯೋಸ್ ಸುಜಾತ,
ಪೂರ್ಣಿಮಾ ಸಿನಿಮಾ ತೆಗಿತಾರೆ. ಅದೇನೋ ಡೈರೆಕ್ಟ್ರಿಗೂ ಇವ್ರಿಗೂ ಜಗಳ ಆಗುತ್ತೆ, ನಾನೇ ಡೈರೆಕ್ಟರ್ ಅಂತ ಇವರು ಹೇಳ್ಕೊಳ್ತಾರೆ. ಅದು ಇದರದ್ದೆಲ್ಲ ಸಿಗುತ್ತೆ. ಅದೊಂದು ಸಿಕ್ತು. ಆ ಸಿನಿಮಾದಲ್ಲಿ ಶರಣ ಗುರುರಾಜ ಹಾಡು ಬಹಳ ಪ್ರಸಿದ್ಧ ಆಗಿತ್ತು. ಅದು ಒಳ್ಳೆ ಹಾಡೋದು, ಒಳ್ಳೆ ಚೆನ್ನಾಗಿದೆ ಹಾಡು. ಜಾನಕಿ ನನ್ನ ಸಂದರ್ಶನದಲ್ಲೂ ಅದನ್ನ ಹೇಳಿದರು. ನಾಗೇಂದ್ರ ಯಾರು ಬಂದಿದ್ರು ಈ ಹಾಡಾಗುವಾಗ, ಒಂದು ರಾಯರ ಹಾಡಿಂದ ಶುರು ಮಾಡೋಣ ಸ್ಟುಡಿಯೋನ ಅಂಥೇಳಿ ರೆಕಾರ್ಡ್ ಆಯಿತು ಆ ಹಾಡು ಅಲ್ಲಿ. ಅದೇ ಅದು ಅಲ್ಲೇ ಐತಿ. ಇಲ್ಲಿ ಇವಾಗಿನ ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ, ಅಲ್ಲೇ ಸ್ಟುಡಿಯೋ ಇತ್ತು. ಆ ಸ್ಟುಡಿಯೋ ಭಾಳ ದಿವಸ ಒಂದು 3-4-5 ಪಿಕ್ಚರ್ಸ್ ರಾಜ್ಕುಮಾರ್ ಮಾಡಿರೋದು ಸಿನಿಮಾ ಸೇರಿ ಕೆಲವು ಸಿನಿಮಾಗಳಲ್ಲಿ ಶೂಟಿಂಗ್ ಆಗುತ್ತೆ. ಅದೇನಂದರೆ ಮೇಲ್ಗಡೆ ಈ ಶೀಟ್ ಇರುತ್ತೆ, ತಗಡು ಶೀಟು. ಅದ್ರ ಪಕ್ಕದಲ್ಲಿ ಒಂದು ಅರಳಿ ಮರ ಇರುತ್ತೆ. ಆ ಅರಳಿ ಮರದಲ್ಲಿ ತುಂಬ ಕೋತಿ ಸೇರಿಕೊಂಡು ಕೋತಿಗಳು ಅದು ಜಂಪ್ ಮಾಡಿದಾಗೆಲ್ಲ ಶಬ್ದ ಆಗ್ತಾ ಇತ್ತಂತೆ. ಹಾಗಾಗಿ ಅದು ಏನೋ ಸಕ್ಸಸ್ ಆಗಲಿಲ್ಲ. ಅಲ್ಲಿಗೆ ಬರೋದೇ ಬಿಟ್ಬಿಟ್ರು. ಇಲ್ಲಪ್ಪ ಅದು ತುಂಬ ಕೋತಿ ಕಾಟ ಶಬ್ದ ಆಗ್ತಾ ಇರುತ್ತೆ. ಆಮೇಲೆ ಅವರು ಔಟ್ಡೋರ್ ಒಂದು ತುಂಬ ವರ್ಷ ಇತ್ತು. ಅದೇ ಆಮೇಲೆ ಅದನ್ನ ಇಟ್ಕೊಂಡಿರ್ತಾರೆ, ಔಟ್ಡೋರ್ ತುಂಬ ವರ್ಷ ಇಟ್ಕೊಂಡಿದ್ದಾರೆ. ಅದೊಂದು ಪುಸ್ತಕ ಬರೆದಿದ್ದೀನಿ. ಅದು ಎಲ್ಲ ಆಗಿ ಫೈನಲ್ ಆಗಿದೆ. ಒಂದಷ್ಟೆಲ್ಲ ಇಂಟ್ರೊಡ್ಯೂಸ್ ಮಾಡಿ ನಾನು ಲೆಜಿಸ್ಲೇಚರ್ ಲೈಬ್ರರಿನಲ್ಲೇ ಸುಮಾರು ಒಂದು ವರ್ಷ ಆದಾಗ ಕೂತ್ಕೊಂಡು, ಅವರು 3 ಅವಧಿಗೆ MLA ಆಗಿದ್ದರು, 1 ಅವಧಿಗೆ ಮಿನಿಸ್ಟರ್ ಆಗಿದ್ದರು. ಅವ್ರದ್ದು ಡಿಬೇಟ್ಸು ಅವ್ರು ಮಾತಾಡಿರೋದೆಲ್ಲ ತೆಗೆದು ಅದನ್ನೆಲ್ಲ ಒಂದಷ್ಟು ಇದು ಮಾಡಿದ್ದೀನಿ. ಅದು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಇದೆಲ್ಲ ಕನ್ನಡ ಟ್ರಾನ್ಸ್ಲೇಟ್ ಮಾಡಿಕೊಂಡು. ಸರಿ ಸರಿ, ಅದೊಂದು ಭಾಳ ಮುಖ್ಯವಾದ ಪುಸ್ತಕ ಆಗುತ್ತೆ. ಅದೊಂದು ಮಿಸ್ಸಿಂಗ್ ಲಿಂಕ್ ಅದು, ಯಾಕಂದ್ರೆ ದಯಾನಂದ ಬಗ್ಗೆ ಗೊತ್ತಿಲ್ಲ, ಈಗ ಯಾರಿಗೂ ಗೊತ್ತಿಲ್ಲ. ಆ್ಯಕ್ಚುಲಿ ನಿಜ ಅವ್ರ ದಾಖಲೆಗಳನ್ನು ಸಂಗ್ರಹಿಸ್ತಾ ಹೋದಾಗೆಲ್ಲ ಒಂದು ವಿಸ್ಮಯ ಆಗುತ್ತೆ. ಅದು ಅವ್ರು ಚೀಫ್ ಮಿನಿಸ್ಟರ್ ಆಗಬೇಕಾಗಿತ್ತು, ಅವರು ಆಗಬೇಕಾಗಿತ್ತು. ಆಮೇಲೆ ಅವ್ರು ಇನ್ನೂ ಒಂದು ಹೋರಾಟ ಮಾಡ್ತಾರೆ, ನಮಗೆ ಈ ಉತ್ತರ ಕರ್ನಾಟಕ ನಮ್ಮ ಪ್ರಾಂತ್ಯಕ್ಕೆ ಸೇರೋದು ಬೇಡ, ಅದು ಉತ್ತರ ಕರ್ನಾಟಕ ಇವ್ರು ಸೇರಬೇಕು ಅಂತ ಒಂದು ಕಡೆ ಹೋರಾಟ ನಡೆದಿದ್ರೆ ಸಮಗ್ರ ಕರ್ನಾಟಕ, ಇವರು ನಮ್ಗೆ ಹಳೆ ಮೈಸೂರು ಮಹಾರಾಜರೇನು ಆಡಳಿತ ನಡೆಸ್ತಾ ಇದ್ರು, ಅಷ್ಟು ಮಾತ್ರ ನಮ್ಗೆ ಸಾಕು, ನಮ್ಗೆ ಯಾರಿಗೂ ಅಧಿಕಾರ ಸಿಗಲ್ಲ, ಇವತ್ತೆಲ್ಲ ಉತ್ತರ ಕರ್ನಾಟಕದವ್ರು ಬಂದು ಚೀಫ್ ಮಿನಿಸ್ಟರ್ ನೇತೃತ್ವದ ಅಂತೇಳಿ ಒಂದು ಹೋರಾಟವನ್ನು ಮಾಡ್ತಾರೆ ಅವರು ಇಲ್ಲಿ. ಆಮೇಲೆ ಅವರು ಈ ಇದ್ರ ಜೊತೆನಲ್ಲಿ ರಂಗಭೂಮಿಗೂ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಎಲ್ಲ ಇಲ್ಲಿ ಬೆಂಗಳೂರಲ್ಲಿ ಭಾಳಷ್ಟು ಈ ಸಣ್ಣ ಸಂಸ್ಥೆಗಳು, ರಂಗಭೂಮಿ ಸಂಸ್ಥೆಗಳು, ಅವ್ರ ಕಲಾವಿದರೆಲ್ಲ ಹೋಗಿ ಅವರ ನಾಟಕ ಮಾಡಿದಾಗೆಲ್ಲ ಸ್ಪಾನ್ಸರ್ ಮಾಡಿದ್ದಾರೆ. ಭಾಳಷ್ಟು ಅದಕ್ಕೆಲ್ಲ ದಾಖಲೆಗಳೆಲ್ಲ ಇದೆ. ಒಂದಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಸರಿ, ಸಿನಿಮಾಗೆ ಸಂಬಂಧಪಟ್ಟಾಗ ಇನ್ನೂ 2 ಪುಸ್ತಕ, ನಂದು 2-3 ಪುಸ್ತಕ ಇದೆ ನಂದು. ಒಂದು ಬಹಳ ಇಂಪಾರ್ಟೆಂಟ್, ಅದು ಹೆಜ್ಜೆ ಗುರುತು. ಅದು ಆಲ್ಮೋಸ್ಟ್ ಚಲನಚಿತ್ರ ಇತಿಹಾಸನೇ. ಅದೇ ಇತಿಹಾಸನೇ ಮಾಡಬೇಕು ಅಂತ ಹೊರಟಿದ್ದು ನಾನು. ಅದೇ ಸಮಗ್ರ ಇತಿಹಾಸ ಇಲ್ಲ, ನಾನು ಅದನ್ನ ಪುಸ್ತಕದಲ್ಲಿ ಹೇಳಿದ್ದೀನಿ. ಅದೊಂದು ಸಿನಿಮಾ ರಂಗ ಒಂದು ಭದ್ರ ನೆಲೆಗಟ್ಟಲ್ಲಿ ನಿಂತ್ಕೊಳ್ಳೋವರೆಗೂ ಯಾರ್ಯಾರು ಕಾಂಟ್ರಿಬ್ಯೂಷನ್ ಕೊಟ್ಟರು, ಯಾವ ಸಿನಿಮಾಗಳು ಬಂತು. ಸರ್, ನಮ್ಮಲ್ಲಿ 2 ಬಹಳ ತಾತ್ವಿಕ ಸಮಸ್ಯೆ ಇದೆ. ಒಂದು, ಇತಿಹಾಸ ಅಂದ್ಕೊಳ್ಳೆ ಬರೀ ಅಂಕಿ ಅಂಶಗಳನ್ನು ಜೋಡಿಸ್ತಾರೆ, ಅದು ಯಾರಿಗೂ ಓದೋದು ಬಹಳ ಆಸಕ್ತಿ ಇರೋರಿಗೆ ಮಾತ್ರ. ಇನ್ನೊಂದು ಮಾದರಿ ಇತಿಹಾಸ ಅಂದರೆ ಅದು ಬರೀ ಗಾಸಿಪ್ಗಳನ್ನು ಅಷ್ಟೇ ತುಂಬಿಟ್ಟು ಇಲ್ಲದ ಕಥೆಗಳನ್ನೆಲ್ಲ ಬರೀ ರೋಚಕವಾಗಿ ಹೇಳ್ತಾರೆ. ಇದ್ರ ನಡುವಿನ ಹಾದಿ ನಾನು ಹುಡುಕ್ತಾ ಇರೋದು, ನೀವು ಹುಡುಕ್ತಾ ಇರೋದು ಅದೇ ಅದೇ ಏನು ನಿಜವಾಗ್ಲೂ ಈಗ ಚಿತ್ರರಂಗ ಒಂದು ಬೆಳೆದು ನಿಂತು ಒಂದು ಹೆಮ್ಮರ ಆಗಬೇಕಾದ್ರೆ ಅದಕ್ಕೆ ನೀರು ಗೊಬ್ಬರ ಕೊಟ್ಟು ಪೋಷಣೆ ಮಾಡೋದು. ಒಂದು ಸಾರಿ ಒಂದು ಬೆಳೆ ಬಂದ ಮೇಲೆ ಆಮೇಲೆ 100 ಗಿಡಗಳು ತಾನಾಗಿ ಅಲ್ಲಿಂದ ಮತ್ತೆ ಬೀಜ ಫಸಲಾಗತ್ತೆ. ಅದು ನಿಂತ ನೀರು ಅಲ್ಲದೆ ನಿರಂತರವಾಗಿ ಹರಿದು ಹೋಗುತ್ತೆ. ಅದು ಆದರೆ ಅದನ್ನ ನಿಲ್ಸೋದಿದೆಯಲ್ಲ, ಒಂದು ನೀರನ್ನು ಕಟ್ಟೋದಿದೆಯಲ್ಲ, ಆ ಕಟ್ಟಿದ ನಂತರ ಅದು ಬೆಳೆ ಬೆಳೆಯೋದು, ಅದು ಬೆಳೀತಾ ಇರುತ್ತೆ. ಅದು ಪ್ರತಿ ವರ್ಷವೂ ಎಷ್ಟು 1000 ವರ್ಷ ಆದ್ರೂ ಅಲ್ಲಿ ಕೆಳಗಡೆ ಬೆಳೆ ಬೆಳೀತಾ ಇರುತ್ತೆ. ಕಟ್ಟೋದಿದೆಯಲ್ಲ, ಆ ಕಟ್ಟಿದವ್ರು ಇದ್ದಾರಲ್ಲ, ಅದಕ್ಕೋಸ್ಕರ ನಾನು ಬೆಳ್ಳಿ ಥರ ಬೆಳಗಿದವರು ಅಂತ ಒಂದು ಪುಸ್ತಕ ಬರೆದೆ. ಅದರಲ್ಲಿ ಅಷ್ಟೇ ನಮ್ಮ ಕಾಂಟ್ರಿಬ್ಯೂಷನ್ ಬಹಳ ಜನ ವಿವರಗಳು ಅದರಲ್ಲಿ ದಾಖಲಿಸಿ. ಆ್ಯಕ್ಚುಲಿ ನೀವು ಚಲನಚಿತ್ರ ಇತಿಹಾಸ ಕೂಡ ವ್ಯಕ್ತಿ ಚಿತ್ರಗಳನ್ನು ನೀವೇ ಬರೆದಿದ್ದೆ ಸರ್. ಆ್ಯಕ್ಚುಲಿ ನೋಡಿ, ಎಲ್ಲಿ ನಮಗೆ ಕಂಪ್ಯೂಟ್ರಲ್ಲಿ, ಎಲ್ಲಿ ಯೂಟ್ಯೂಬಲ್ಲಿ, ಇದರಲ್ಲಿ ಗೂಗಲಲ್ಲಿ ದಾಖಲೆಗಳು ಇಲ್ಲದೆ ಇದ್ದಾಗ ನಾನು ಪುಸ್ತಕ ಬರೆದೆ. ಅದನ್ನ ಭಾಳಷ್ಟು ವರ್ಷ ಎಲ್ಲ ಪತ್ರಿಕೆಗಳಲ್ಲೂ ಸಿನಿಮಾ ವಿಭಾಗದಲ್ಲಿ ಸಿನಿಮಾ ಜರ್ನಲಿಸ್ಟ್ಗಳನ್ನು ಇಟ್ಕೊಂಡಿರೋರು. ಆ ಸಿನಿಮಾ ಬಗ್ಗೆ ಬರೀಬೇಕಾದ್ರೂ ನನ್ನ ಪುಸ್ತಕ ನೋಡೋರು, ಯಾರೋ ಒಬ್ರು ಸತ್ತೋದವ್ರು ಆ ಪುಸ್ತಕ ನೋಡೋರು, ಈ ಥರ ಆಗಿತ್ತು. ಅದ್ರ ಜೊತೆಯಲ್ಲಿ ನಾನು ಅಕಾಡೆಮಿಗೆ ಮತ್ತೊಂದು ಪುಸ್ತಕ ಬರೆದೆ, ಜನಪದೀಯ ಚಿತ್ರಗಳು. ಹಿನ್ನೆಲೆ ಒಂಚೂರು ನಾನು ಹೇಳ್ತೇನೆ, ಯಾಕಂದ್ರೆ ಆ ಪ್ರಕರಣ ಸಮಿತಿಗೆ ನಾನು ಇದ್ದಿದ್ರಿಂದ ಸುನಿಲ್ ಪುರಾಣಿಕರು ಅಧ್ಯಕ್ಷರಾದಾಗ ಒಂದು 4 ವಿಶ್ವವಿದ್ಯಾನಿಲಯಗಳ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡ್ರು.
ಸೊ ಅವರು ಚಲನಚಿತ್ರ ಪಠ್ಯ ಆಗಬೇಕು ಅಂತಹ ಪುಸ್ತಕಗಳನ್ನು ಅಂಥೇಳಿ ನಾವು ಹಂಪಿ ಯೂನಿವರ್ಸಿಟಿಯಿಂದ, ಮೈಸೂರು ವಿಶ್ವವಿದ್ಯಾನಿಲಯದಿಂದ, ಜನಪದ ವಿಶ್ವವಿದ್ಯಾನಿಲಯದಿಂದ ತರಿಸ್ಕೊಂಡು ಇವ್ರ ಹತ್ರ ನಿಮ್ಮ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಥರದ ಪುಸ್ತಕಗಳು ಬೇಕಾಗತ್ತೆ ಅಂತ. ಆಗ ಜನಪದ ವಿಶ್ವವಿದ್ಯಾನಿಲಯದವ್ರು ಬಂದ ಸಲಹೆ ಜನಪದೀಯ ಸಿನಿಮಾಗಳ ಮೇಲೊಂದು ಪುಸ್ತಕ ಮಾಡಿಸಿ ಅಂತ. ಹಾಗೆ ನಾವು ಸಮಿತಿಯನ್ನು ಮಾಡಿ ನಿಮಗೆ ಆ ಪುಸ್ತಕವನ್ನು ಬರೆಯೋ ಜವಾಬ್ದಾರಿಯನ್ನು ಕೊಟ್ವಿ. ಮುಂದಿನ ಕತೆ ನಿಮಗೆ ಗೊತ್ತಿದೆ, ಪುರಾಣಿಕರ ಪೀರಿಯಡ್ ಮುಗೀತು ಮತ್ತು ಹೊಸ ಅಧ್ಯಕ್ಷರು ಬಂದರು, ಅವ್ರ ಕಾಲನೂ ಬಹಳ ಅಲ್ಪ ಆಯಿತು. ಆಮೇಲೆ 3 ಅವಧಿ ಆದ ಮೇಲೆ ಕೊನೆಗೂ ನಾವು ವಾರ್ತಾ ಇಲಾಖೆ ಬರೋದೇ ಒಂದು ಡೌಟ್ ಇತ್ತು. ನಿಮ್ಮ ಶ್ರಮದಿಂದ ನಾನಂತೂ ಅನ್ಕೊಂಡಿದ್ದೀನಿ. ಸೊ ವಾರ್ತಾ ಇಲಾಖೆ ನಿರ್ದೇಶಕರ ಹತ್ರ ಕೂತು, ಸರ್ ಇದು ನಾವು ಲೇಖಕರ ಹತ್ರ ಮಾತಾಡಾಗಿದೆ, ನೀವು ಮುಂದೆ ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈಗ ನಾವು ಯಾರ ಹತ್ರ ಒಪ್ಕೊಂಡಿದ್ವಿ ಈ ಪುಸ್ತಕ ತಂದುಬಿಡಿ ಅಂತ ಹೇಳಿದಾಗ ನಾನು ನಿರ್ದೇಶಕರನ್ನು ನೆನಪು ಮಾಡ್ಕೋಬೇಕು. ಅವರು ಇಲ್ಲ, ಅವರು ಸೈನ್ ಮಾಡಿ ಮಾಡಿಕೊಟ್ರು. ಹಾಗಾಗಿ ಈ ಮೊನ್ನೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಬಿಡುಗಡೆ ಆಯಿತು. ಮುಕ್ತಿ ಆಯ್ತು ಅದಕ್ಕೆ. ಹೌದು. ನಿಂಬಾಳ್ಕರ್, ಹೇಮಂತ್ ನಿಂಬಾಳ್ಕರ್ ಅವ್ರನ್ನೇ ನಾನು ಭೇಟಿ ಮಾಡಿ, ಸರ್ ಇದು ಈಗಲೂ ಅವರೇ ಕಮಿಷನರ್. ಹೌದು. ಇಲ್ಲ, ನಿಂಬಾಳ್ಕರ್ ಟುಕ್ ಎ ಬೋಲ್ಡ್ ಡಿಸಿಷನ್, ಅವರೇ ಸೈನ್ ಮಾಡಿ ನಿಮ್ಮ ಶ್ರಮದಿಂದ ಅದೊಂದು ಪುಸ್ತಕ ಬರೆದಿದ್ದಕ್ಕಿಂತಲೂ ಹೆಚ್ಚಾಗಿ ಅದು ಹೊರಗಡೆ ಬಂದಿದ್ದೇ ಒಂದು ದೊಡ್ಡ ಶ್ರಮ ಆಯಿತು. ಇಲ್ಲ, ಅದೊಂದು ಬಹಳ ಮುಖ್ಯವಾದ ಸಿನಿಮಾ. ಅದು ಈಗಲೂ ಅದನ್ನು ಜನಪದ ವಿಶ್ವವಿದ್ಯಾಲಯ ಕೇಳಿದ್ದು, ಜನಪದ ಚಿತ್ರಗಳ ಮೇಲೆ ಮಾಡಿ ಅಂತ ಹೇಳಿ. ಬಹುಶಃ ಈಗ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾದವರು ನೀವು ಕೇಳ್ದಂಗೆ ಪುಸ್ತಕ ಮಾಡಿದ್ರೆ ಪಠ್ಯ ಮಾಡಿ ಅಂತ ಕಳಿಸಿ ಮುಂದಿನ ಇದನ್ನ ಮಾಡ್ಬೋದು. ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ, ಇದನ್ನ ನೋಡೋಣ ಅದು ಆಗಬಹುದು ಅಂತ ಒಂದು ಆಶಾಭಾವನೆಯಿಂದ ಇಟ್ಕೊಳ್ಳೋಣ. ಸರಿ ಸರ್, ಬಹುಶಃ ಸಾಕಷ್ಟು ದೀರ್ಘವಾಗಿ ಹೇಳಾಗಿದೆ. ನಿಮ್ಮ ಅನುಭವ ಬಹಳ ದೊಡ್ಡದು. 50 ವರ್ಷ ಪತ್ರಿಕೋದ್ಯಮದಲ್ಲಿ 50ನೇ ವರ್ಷ ನೀವು ಮುಗಿಸಿದ್ದೀರಿ. ಸೊ 50 ವರ್ಷದ ನೆನಪುಗಳನ್ನು ಇಷ್ಟು ಸಂಚಿಕೆಯಲ್ಲಿ ಹಿಡಿಯೋಕ್ಕಾಗಲ್ಲ, ಸಾಧ್ಯವಾದಷ್ಟು ಮಟ್ಟಿಗೆ ಹಿಡಿದಿದ್ದೀವಿ. ಇನ್ನೊಂದ್ಸಲ ಯಾವಾಗಲಾದರೂ ಹೀಗೆ ಮತ್ತೆ ನಿಮ್ಮ ಜೊತೆಗೆ ಮಾತುಕತೆ ಮುಂದುವರಿಸೋಣ. ಖಂಡಿತ ಸರ್. ಸೊ ನಮಸ್ಕಾರ, ಧನ್ಯವಾದಗಳು ಸರ್.